ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ನಾವು ಕ್ಲೋತಿಂಗ್ ಬಿಸ್ನೆಸ್ನ ಶುರು ಮಾಡಿದ್ವಿ. ಆ ಬಿಸ್ನೆಸ್ಸಿಗೆ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಾವೀಗ ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಸೊ ಕಾರಣಾಂತರಗಳಿಂದ ಅದರಿಂದ ಆಚೆ ಬಂದಿದ್ದೀವಿ. ಆದರೆ ಬೇರೆಯವ್ರ ಜೊತೆ ಮಾಡ್ತಿರೋದ್ರಿಂದ ಆ ಬಟ್ಟೆ ಅಂಗಡಿ ಇನ್ನೂ ಕೂಡ ಓಪನ್ ಇದೆ. ನಿಮಗೇನಾದರೂ ಕ್ವಾಲಿಟಿ ಇಷ್ಟ ಆಗಿದ್ದರೆ ಅಲ್ಲೋಗಿ ನೀವು ಬಟ್ಟೆನ ತಗೋಬೋದು. ಸೊ ಗೆದ್ದಾಗ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಸೋತಾಗ್ಲೂ ಕೂಡ ನಿಮಗೆ ವಿಷಯ ತಿಳಿದಿರಲಿ ಅಂತ ಈ ವಿಷಯನ ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಲೈಫ್ನಲ್ಲಿ ಈ ಥರ ತುಂಬ ಆಗ್ತಿರುತ್ತೆ. ನಮ್ಮ ಲೈಫ್ನಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಅವರಿಂದ ನಾವು ಒಳ್ಳೆಯದನ್ನು ತಿಳ್ಕೊಂಡು ಮರೆತುಬಿಡೋಣ. ನಾವಿವಾಗ ಸೋತಿರ್ಬೋದು, ಒಂದಲ್ಲ ಒಂದಿನ ಈ ಸೋಲನ್ನೇ ನಾವು ಮುಂದೆ ಒಂದಿನ ನಮ್ಮ ಗೆಲುವಿಗೆ ಮೆಟ್ಟಿಲು ಅಂತ ತಿಳ್ಕೊಂಡು ಮುಂದೆ ಹೋಗ್ತೀವಿ. ಬಟ್ ತುಂಬಾ ಎಫರ್ಟ್ ಹಾಕಿದ್ದೋ, ತುಂಬಾ ಕಷ್ಟಪಟ್ಟಿದ್ದೋ, ಸುಮ್ಮನೆ ಅಂತಲೂ ಇರಲಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ವೀಡಿಯೋಸ್ಗಳು ಮಾಡ್ತಿದ್ದೋ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಲೈಫ್ನಲ್ಲಿ ಇದಾಗಬೇಕು ಅಂತ ಇದ್ದಾಗ ಅದಾಗೇ ಆಗುತ್ತೆ. ಅದನ್ನು ಯಾರಿಂದನೂ ಕೂಡ ತಪ್ಪಿಸೋದಕ್ಕೆ ಆಗಲ್ಲ. ಅದೇ ಸೊ ಪಾಠ ಕಲ್ತಿದ್ದೀವಿ, ಮತ್ತೆ ಈ ಥರ ತಪ್ಪುಗಳಾಗೋದಿಲ್ಲ. ಸೊ ನೀವೂ ಕೂಡ ಹುಷಾರಾಗಿರಿ. ಕೊನೆಗೆ ನಿಮ್ಮ ಲೈಫ್ನಲ್ಲಿ ಎಷ್ಟೇ ಜನ ಬಂದ್ರೂ ಕೂಡ ನಿಮ್ಮ ಅಪ್ಪ ಅಮ್ಮನೇ ಕೊನೆಗಾಗೋದು. ಇಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ನಾನಿದ್ದೀನಿ.